ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬೇಕು. ಓಕೆ, ಮತ್ತೆ ಇನ್ನೊಂದ್ಸಾರಿ ಓಪನ್ ಅಂತ ಅಂದಾಗ ನೆಕ್ಸ್ಟ್ ಅಂತ ಕೊಟ್ಟಾಗ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ನಾನು ನಿಮ್ಮ ವಿರೂಪಾಕ್ಷಿ, ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ನಾನಿವತ್ತು ಒಂದು ಬಹಳ ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನ ಬಹಳ ಇದಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡ್ಬಂದಿದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಮತ್ತು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಅಂತ ನಾನು ಈ ಮೂಲಕ ರೈತ ಬಾಂಧವರಲ್ಲಿ ತಿಳಿಪಡಿಸ್ತಾ ಇದ್ದೀನಿ. ಇದೇನಪ್ಪ ನಾನು ಇವತ್ತು ಏನ್ ಹೇಳಕ್ ಬರ್ತಾ ಇದ್ದೀನಿ ಅನ್ನೋದ್ರ ಕುರಿತಂತೆ ಮಾತಾಡೋಣ. PM ಕಿಸಾನ್ ಸಮ್ಮಾನ್ ನಿಧಿ ಅಂತಕ್ಕಂಥ ಯೋಜನೆ ಕುರಿತಂತೆ ನಾನು ಇವತ್ತು ಮಾತಾಡಕ್ ಬಂದಿದ್ದೀನಿ. ಆ ಯೋಜನೆ ಒಳಗಡೆ ಏನ್ ಅಪ್ಡೇಟ್ ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಇವತ್ತು ನೀಡಲಿದ್ದೇನೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ತರದ ಮಾಹಿತಿಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳನ್ನ ತಮ್ಮ ಖಾತೆಗೆ ನೇರ DBT ಮುಖಾಂತರವಾಗಿ ಜಮಾ ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಅಂದ್ರೆ ರೈತರಿಗೆ ಅವರು ಒಂದು ವ್ಯವಸಾಯಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂತ ಒಂದು ಉದ್ದೇಶದಿಂದ ರೈತರಿಗೆ ಒಂದಿಷ್ಟು ಸಹಾಯ ಆಗಲಿ, ಬೀಜಕ್ಕೂ ಅಥವಾ ರಸಗೊಬ್ಬರಕ್ಕೂ ಒಂದಿಷ್ಟು ಲೇಬರ್ಗೂ ಅದು ಯಾವುದೇ ಮುಖಾಂತರವಾಗಿ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೂರದೃಷ್ಟಿಯಿಂದ ಈ ಒಂದು ಯೋಜನೆ ಬಂದಿರತಕ್ಕಂಥದ್ದು. ಇದು 2019ರಲ್ಲಿ ಒಂದು ಪ್ರಾರಂಭಗೊಂಡಿರ್ತಕ್ಕಂಥ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯಲ್ಲಿ ಈಗ ಏನಪ್ಪಾ ಅಂತಂದ ಹೇಳಿದ್ರೆ KYC ಅಂದ್ರೆ ಒಂದು PM ಕಿಸಾನ್ ಅಮೌಂಟ್ ಯಾರ್ಯಾರಿಗೆ ಬೀಳ್ತಾವಲ್ಲ ಅಂತ ರೈತರಿಗೆ ಏನಪ್ಪಾ ಅಂದ್ರೆ KYC ಮಾಡ್ಬೇಕು. ಮೊದಲು ಇದು ಫ್ರೂಟ್ಸ್ KYC ಅಂತ ಮಾಡಿದ್ದಾರೆ, OTP ಥ್ರೋ ಮಾಡಿದ್ರು. ಅದಕ್ಕೋಸ್ಕರ ಈ ಸಾರಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ OTP ಥ್ರೋ KYC ಇಲ್ಲ. ಇನ್ನು ಬಹಳಷ್ಟು ಜನ KYC ಮಾಡಿಸದೆ ಉಳಿದಿರ್ತಕ್ಕಂತ ಒಂದು ಉದಾಹರಣೆಗಳು ಕಾಣ್ತಿದಾವೆ. ಒಂದು ರಾಯಚೂರು ಜಿಲ್ಲೆಯಲ್ಲಿನೇ ತಗೊಂಡಾಗ ಫ್ರೂಟ್ಸ್ KYC ಕನ್ಸರ್ನ್ ಫಾರ್ಮೆಟ್ ಲೆಟರ್ ಅಂತ ಕರಿತೀವಲ್ಲ, 1 ಲಕ್ಷ ಚಿಲ್ಡ್ರ ಇನ್ನು ಮಾಡಿಸದಿರ್ತಕ್ಕಂತ ಒಂದು ಉದಾಹರಣೆ ಇದಾವೆ. ಇದೇ ಸಿಂಧನೂರು ತಾಲೂಕಿನ ತಗೊಂಡಾಗ 33,000 ಚಿಲ್ಡ್ರ ಒಂದು KYC ಪೆಂಡಿಂಗ್ ಇರ್ತಕ್ಕಂಥದ್ದು ಇದಾವೆ. ಬಲ್ಕ್ KYC ಅಂತ ಬಂದಿರ್ತವೆ. ಈ ತರ ಒಂದು KYC ಆಗದೆ ಇರ್ತಕ್ಕಂಥ ಒಂದು ಉದಾಹರಣೆಗಳು ಇರೋದ್ರಿಂದ ಈಗ ಏನ್ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ ಈ ಒಂದು KYC 2 ಥ್ರೋ ನೀವು ಮಾಡ್ಬೋದು. ಅದು ಯಾವ ರೀತಿ, ಅದನ್ನ ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಒಂದು ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಮ ಒಂದು CSC ಸೆಂಟರ್ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಏನು ಕಂಪ್ಯೂಟರ್ದು ಅಂಗಡಿ ಏನಿರುತ್ತಲ್ಲ ನಿಮ್ಮ ಊರಲ್ಲಿ, ನಿಮ್ ಗ್ರಾಮದಲ್ಲಿ, ಅಲ್ಲಿ ಅವರು ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಒಂದು ಹೆಬ್ಬೆಟ್ಟು ಏನಂತ ರೇಷನ್ ತರಬೇಕಾರ ಹೆಬ್ಬೆಟ್ಟು ಹಾಕ್ತಿರಲ್ಲ ಆ ಟೈಪ್ ಒಂದು KYC ಅನ್ನ ಮಾಡ್ಕೊಡ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ ಒಳಗಡೆನೆ ನೀವೇ ಈ ಒಂದು KYC ಅನ್ನ ಮಾಡ್ಕೋಬಹುದು. ನಾನ್ ಇವತ್ತು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದೀನಪ್ಪ ಅಂದ್ರೆ, ಈಗ ಅಲ್ಲಿಗೆ ಹೋಗಿ ನಿಮ್ ಮನೆಯಾಗ ಆಂಡ್ರಾಯ್ಡ್ ಸೆಟ್ ಇದ್ದವರು ಅಥವಾ ಮೊಬೈಲ್ ಇರೋರು ಈ ತರ ನಿಮ್ ಮನೆಗೆ ಗೊತ್ತಿದ್ದವ್ರು ಇತ್ತಂದ್ರೆ ಇದನ್ನ ನಿಮ್ ಮನೇಲಿ ನೀವೇ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ಹೇಳೋದಕ್ ಬರ್ತಾ ಇದ್ದೀನಿ. ಆ ಒಂದು ವಿಡಿಯೋನ ನಿಮ್ಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ಮಾತ್ರ ಅದನ್ನ ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ನೀವೇನಾದ್ರೂ CSC ಹೋಗಿ ಮಾಡಿಸ್ಲಿಲ್ಲಪ್ಪ, ಸ್ವತಃ ನಿಮ್ಮ ಮೊಬೈಲ್ ಒಳಗೆ ಮಾಡ್ತೀವಿ ಅಂದ್ರೆ ಈ ಒಂದು ವಿಡಿಯೋನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳಿ. ಈ ಒಂದು ವಿಡಿಯೋನ ಬನ್ನಿ ಈಗ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು KYC ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನಾನು ಆಲ್ರೆಡಿ ಹೇಳಿದಂತೆ PM ಕಿಸಾನ್ KYC ಅನ್ನ 2 ತರದಲ್ಲಿ ಮಾಡ್ಬೋದು. ಒಂದು CSC ಸೆಂಟರ್ ಅಲ್ಲಿ ಬಯೋಮೆಟ್ರಿಕ್ ಮುಖಾಂತರವಾಗಿ ನೀವು ಮಾಡ್ಬೋದು, ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ಸ್ವತಃ ನಿಮ್ಮ ಮೊಬೈಲಿನಲ್ಲಿನೇ KYC ಅನ್ನ ನೀವು ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ಫಸ್ಟ್ ನೀವೇನ್ ಮಾಡೋಕಪ್ಪ ಅಂತಂದ ಹೇಳಿದ್ರೆ ಪ್ಲೇಸ್ಟೋರ್ಗೆ ಹೋಗ್ಬೇಕು. ಫಸ್ಟ್ ಪ್ಲೇಸ್ಟೋರ್ಗೆ ಹೋಗ್ಬೇಕು. ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಅಲ್ಲಿ PM ಕಿಸಾನ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ PM ಕಿಸಾನ್ದು ಗೋ ಅಂತ ಐತಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಬೇಕು. ಇನ್ಸ್ಟಾಲ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡ್ಬೇಕು. ನೀವೇನಾದ್ರೂ ಸ್ವತಃ ನಿಮ್ ಮೊಬೈಲ್ ಇದಾವೆಪ್ಪ ಅಂತಂದ ಹೇಳಿದ್ರೆ ಅಂತವ್ರು ತಮ್ಮ ಮೊಬೈಲ್ ಒಳಗಡೆನೆ ಈ ಒಂದು PM ಕಿಸಾನ್ ನ ಮಾಡ್ಕೋಬಹುದು. PM ಕಿಸಾನ್ ಇನ್ಸ್ಟಾಲ್ ಆಗಿದೆ, ಅದನ್ನ ಓಪನ್ ಅಂತ ಹೊಡಿಬೇಕು. ಓಪನ್ ಅಂತ ಹೊಡೆದ್ಮೇಲೆ
ಇಲ್ಲಿ ಈ ರೀತಿ ಸಿಂಬಲ್ ಕಾಣುತ್ತೆ, PM ಕಿಸಾನ್ ಸಮ್ಮಾನ್ ನಿಧಿ ಅಂತಂದೇಳಿ. ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬೇಕು. ಓಕೆ, ಮತ್ತೆ ಇನ್ನೊಂದ್ಸಾರಿ ಓಪನ್ ಅಂತ ಅಂದಾಗ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅಂತ ಕೇಳುತ್ತೆ. ಇಂಗ್ಲಿಷ್ ಅನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕು. ಇಲ್ಲಿ ಓಕೆ ಅಂತ ಕೊಡ್ಬೇಕು. ಕೊಟ್ಟಾಗ ಮೊಬೈಲ್ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತಾ, ಲಾಗಿನ್ ಅಂತ ಕೇಳುತ್ತಾ. ಹೊಸದಾಗಿ ನೀವು ಮಾಡ್ತಾ ಇದ್ದಾರಾದ್ರೆ ಲಾಗಿನ್ ಅಂತ ಅನ್ಬೇಕು. ಲಾಗಿನ್ ಅಂದ್ಮೇಲೆ ಇಲ್ಲಿ ಸೆಲೆಕ್ಟ್ ಟೈಪ್ಸ್ ಅಂತ ಕೇಳುತ್ತೆ. ಸೆಲೆಕ್ಟ್ ಆಫೀಸರ್ಸ್, ಬೆನಿಫಿಷರಿ, ವಿಲೇಜ್ ಆಫೀಸರ್ಸ್ ಅಂತ ಕೇಳುತ್ತೆ. ಅದ್ರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಬೆನಿಫಿಷರಿ ಅಂತ ಏನಿದೆ ಅಲ್ಲ ಅದನ್ನ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಬೆನಿಫಿಷರಿಯ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕು. ಇಲ್ಲಿ ಆಧಾರ್ ನಂಬರ್ ನ ಎಂಟ್ರಿ ಮಾಡಿದ್ಮೇಲೆ KYC ಲಾಗಿನ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ರೈಟ್ ಮಾರ್ಕ್ ಏನಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರೀನ್ ಫಾರ್ವರ್ಡ್ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಈ ರೀತಿ ಫೇಸ್ ರೆಕಗ್ನಿಷನ್ ಮಾಡುತ್ತೆ, ಕಂಡು ರೆಪ್ಪೆ ಹೊಡಿಸುತ್ತೆ. ಈ ರೀತಿ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡ್ಬೇಕು. KYC ಸಕ್ಸಸ್ಫುಲ್ ಇಲ್ಲಿ ಬಂತು. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಪಾಸ್ವರ್ಡ್ ಅನ್ನ ಸೇವ್ ಮಾಡ್ಕೋಬೇಕು. ಸಬ್ಮಿಟ್ ಅಂತ ಕೊಟ್ಮೇಲೆ ಸಕ್ಸಸ್ಫುಲ್. ಆಮೇಲೆ ಇಲ್ಲಿ ಏನೈತಪ್ಪ ನಿಮ್ ಡ್ಯಾಶ್ ಬೋರ್ಡ್ ಓಪನ್ ಆಗತ್ತ. ಡ್ಯಾಶ್ ಬೋರ್ಡ್ ಅಲ್ಲಿ ಇಲ್ಲಿ ಕಾಣತ್ತ ನಿಮ್ಮ KYC ಆಗಿದೆನಾ ಇಲ್ಲ, ಏನೇನು ಇದೆ, ಆಧಾರ್ ಸೀಡಿಂಗು ಎಲ್ಲದು SS ಅಂತ ಇದೆ. ನೀವು ಸ್ಟೇಟಸ್ ಚೆಕ್ ಮಾಡ್ಬೇಕು ಅಂದ್ರೆ ಎಷ್ಟು ಪೇಮೆಂಟ್ ಬಂದವಂತ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಯಾವಾಗ ಬಂದಿದೆ ಅನ್ನೋದನ್ನು ಕೂಡ ಇರುತ್ತೆ. ಈ ರೀತಿ ನೀವು ಒಂದು PM ಕಿಸಾನ್ KYC ಅನ್ನ ಮಾಡಬಹುದು. ನಾನು ಇಲ್ಲಿವರೆಗೂ KYC ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು KYC ನೀವು ಯಾವ ರೀತಿ ನಿಮ್ಮ ಮೊಬೈಲ್ ಒಳಗಡೆ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವೇನಾದ್ರೂ ಮಾಡ್ಕೊಳ್ಳಿಲ್ಲ ಅಂತಂದ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ದೊರೀತಕ್ಕಂತ 6,000 ರೂಪಾಯಿ ಸಹಾಯಧನ ನಿಮಗೆ ದೊರೆಯದೇ ಇರಬಹುದು. ಅದಕ್ಕೋಸ್ಕರ ನಾನು ಏನು ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಲ್ಲ KYC ಯಾವ ರೀತಿ ನಿಮ್ಮ ಮೊಬೈಲ್ ಅಲ್ಲಿ ಮಾಡಿಸ್ಕೋಬೇಕು ಅನ್ನೋದನ್ನ ಆ ಒಂದು ರೀತಿ ಆದ್ರೂ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಮಾಡೋದಕ್ಕೆ ಗೊತ್ತಾಗಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ತಿರದ ಒಂದು ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಬಯೋಮೆಟ್ರಿಕ್ ಮುಖಾಂತರವಾಗಿ, ಇದು ಯಾವುದೇ OTP ಥ್ರೋ KYC ಮಾಡೋದಕ್ಕೆ ಬರಲ್ಲ. ಆದ ಕಾರಣಕ್ಕೋಸ್ಕರ ತಾವೇನಪ್ಪಾ ಅಂತಂದ ಹೇಳಿದ್ರೆ ಬಯೋಮೆಟ್ರಿಕ್ ಥ್ರೋ ನೀವೇನಾದ್ರೂ KYC ಮಾಡಿಸಿದ್ದೇ ಆದ್ರೆ ಇದು ಸಕ್ಸಸ್ಫುಲ್, ನಿಮಗೆ ನೆಕ್ಸ್ಟ್ ಪೇಮೆಂಟ್ ಬರ್ತಕ್ಕಂತ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ಒಂದು ಲೇಜಿ ಮಾಡಬೇಡಿ. ಅತ್ಯಂತ ತ್ವರಿತಗತಿಯಲ್ಲಿ, ಬಹಳಷ್ಟು ತ್ವರಿತಗತಿಯಲ್ಲಿ ತಾವು ಈ ಒಂದು ಮಾಹಿತಿಯನ್ನ ನೀವೆಲ್ಲ ರೈತರಿಗೆ ಶೇರ್ ಮಾಡ್ರಿ, ಮತ್ತೆ KYC ಯನ್ನ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ತರದ ಮಾಹಿತಿಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಅಂತ ಹೇಳ್ತಾ ನನ್ನ ಇಲ್ಲಿಗೆ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ.